ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಆಗಿದ್ರೆ ಅಯ್ಯಪ್ಪಲ್ರು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾರೆ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಸ್ಟ್ ಮೆಜೆಸ್ಟಿಕಲ್ಲಿದ್ದೆ, ಇವತ್ತು ಊರಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಮೆಜೆಸ್ಟಿಕ್ಕಲ್ಲೇ ಇಲ್ಲೇ ಬಂದು ವಿಡಿಯೋ ಮಾಡ್ತಾ ಇರೋದು. ಅಲ್ಲಿ ಸ್ವಲ್ಪ ಬೇಗ ಬಿಟ್ಟೆ, ಯಾಕಂದರೆ 6:35ಕ್ಕೆ ಟ್ರೈನ್ ಇರೋದು ಮೆಜೆಸ್ಟಿಕ್ಕಿಂದ. ಫಸ್ಟ್ ಈಗ 2-3 ವರ್ಷ ಆದಮೇಲೆ ಜರ್ನಿ ಮಾಡ್ತಿರೋದು. ಗೋಲುಗುಂಬಜ್ ಟ್ರೈನು ನೀವು ನೋಡಿರ್ಬೋದು. ಟ್ರೈನ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡ್ರಿ. ಅದೇ BMTC ಬಸ್ ಸ್ಟಾಪು. KSRTC ಬಸ್ ಸ್ಟಾಪು. ನಾವು ಅಲ್ಲಿ ಹೋದರೆ ಮೆಟ್ರೋ ಬರುತ್ತೆ. ನಾವು ರೈಲ್ವೆ ಸ್ಟೇಷನ್ ಇಲ್ಲಿಂದ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ. ನೋಡ್ರಿ, ಇವತ್ತು ಮೆಜೆಸ್ಟಿಕಲ್ಲೇ ಇದ್ದೀನಿ. ಇವಾಗ ನೋಡ್ಬೋದು ನೀವು. ತಿನ್ಕೊಂಡು ಹೋಗೋಣ. ಅಲ್ಲಿ ಟ್ರೈನೆಲ್ಲ ಸರಿ ಇರಲ್ಲ, ಅದಕ್ಕೋಸ್ಕರ ಇಲ್ಲೇ ತಿನ್ಕೊಂಡು ಹೋಗೋಣ. ಮೆಜೆಸ್ಟಿಕ್ ಅಂಡರ್ ಪಾಸ್ ಇದು ನೋಡ್ಕೋಬಹುದು. ಮೆಜೆಸ್ಟಿಕ್ ಅಂಡರ್ ಪಾಸ್ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಒಂದು ಉತ್ತರ ಕನ್ನಡ ಹೋಟ್ಲು ಸಖತ್ತಾಗಿದೆ, ಅಲ್ಲಿ ಊಟ ಮಾಡ್ಕೊಂಬರೋಣ. ಯಾಕಂದರೆ ನೈಟು ಟ್ರೈನ್ ಯಾವುದು ಸರಿ ಇರಲ್ಲ, ಅದಕ್ಕೋಸ್ಕರ ಊಟ. ಅದಕ್ಕೆ ಇಲ್ಲೇ ಸ್ವಲ್ಪ ತಿನ್ಕೊಂಡು ಹೋಗೋಣ. ನೋಡೋದು ಯಾವ ರೀತಿ ರಶ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ, ನೋಡ್ಬೋದು ನೀವು. ಎಷ್ಟು 100% ಹೊರಗಡೆ ಬಂದೆ. ಇವಾಗ ಸ್ವಲ್ಪ ಇಲ್ಲೇನು ತಿನ್ಕೊಂಡು ಇಲ್ಲೇ ಸ್ವಲ್ಪ ಊಟ ಮಾಡ್ತೀನಿ, ಯಾಕಂದರೆ ನೈಟ್ ಹೊತ್ತಲ್ಲಿ ಊಟ ಸ್ವಲ್ಪ ಸಿಗಲ್ಲ, ಅದಕ್ಕೋಸ್ಕರ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಜಸ್ಟ್ ಎಲ್ಲ ಊಟ ಎಲ್ಲ ಆಯಿತು. ಮತ್ತು ನೈಟಲ್ಲಿ ಊಟ ಎಲ್ಲ ಸಿಗಲ್ಲ, ಅದಕ್ಕೋಸ್ಕರ. ನೋಡಿರಿ, ಮೆಜೆಸ್ಟಿಕ್ ಫ್ಲೈಓವರ್ ಮೇಲೆ ಇದ್ದೀನಿ ನಾನು. ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 6:35ಕ್ಕೆ ಟ್ರೈನ್ ಇದೆ. ಇದು ಮೆಜೆಸ್ಟಿಕ್ ಅಂಡರ್ ಪಾಸ್ ನೋಡ್ಬೋದು. ಮೆಜೆಸ್ಟಿಕ್ ಅಂಡರ್ ಪಾಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಇದೆ ಅಂತ. ಜಸ್ಟ್ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ, ಹಾಗೆ ಟೈಮ್ ಆಗೋಗಿತ್ತು, ಅದಕ್ಕೋಸ್ಕರ ಸ್ಪೀಡಾಗಿ ಹೋಗ್ತಾ ಇದೆ. ನೋಡ್ರಿ, ಹೋಟ್ಲು ಒಂಥರ ಟ್ರೈನ್ ಥರನೇ ಮಾಡಿದ್ದಾರೆ, ಸೂಪರಾಗಿದೆ. ರಿಸರ್ವೇಷನ್ ಆಗಿದೆ ನಂದು, ಟಿಕೆಟ್ ತೊಗೊಂಡಿಲ್ಲ ಇವಾಗ. ರಿಸರ್ವ್ ಆಗಿದೆ. ಈ ಟ್ರೈನಿಗೆ ಮಾಮೂಲಿ ಟಿಕೆಟ್ ಜನರಲ್ ಹೋಗೋಕ್ಕಾಗಲ್ಲ. ಒಳಗಡೆ ಹೋಗೋಣ ಬನ್ನಿ. ಸ್ವಲ್ಪ ಸೈಡ್ ಫ್ರೆಂಡ್ಸ್. ಗೋಲುಗುಂಬಜ್ ಟ್ರೈನು 10ನೇ ಪ್ಲಾಟ್ಫಾರ್ಮಲ್ಲಿ ನಿಂತಿರ್ತದೆ. ಇವಾಗ ಅಲ್ಲಿಗೆ ನಾವು ಹೋಗ್ಬೇಕು.
ಬನ್ನಿ ನೋಡೋಣ ಟ್ರೈನ್ ಬಂದಿದ್ದಿಲ್ಲ ಅಂತ ನೋಡ್ತೀನಿ ಇವಾಗ. 4ನೇ ಪ್ಲಾಟ್ಫಾರ್ಮ್. ಗೋಲ್ ಗುಂಬಜ್ ಟ್ರೈನ್ ಬಂದ್ಬಿಟ್ಟು 10ನೇ ಪ್ಲಾಟ್ಫಾರ್ಮ್ ನಿಂತಿರ್ತದೆ, ನಿಂತ್ಕೊಂಡಿರುತ್ತೆ. ಬನ್ನಿ 10ನೇ ಪ್ಲಾಟ್ಫಾರ್ಮ್ ಮುಂದೆ ಇದೆ. 5, 6 ಪ್ಲಾಟ್ಫಾರ್ಮ್ ಇದು. ಇದರೊಳಗೆ 8 ಪ್ಲಾಟ್ಫಾರ್ಮ್ ಇದೆ. ಇವಾಗ ಗೋಲ್ ಗುಂಬಜ್ ಟ್ರೈನ್ ಬಂದ್ಬಿಟ್ಟು 10ನೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರ್ತದೆ. ನೋಡಿದೆ 9, 10 ಪ್ಲಾಟ್ಫಾರ್ಮ್. ಇದು ಮೆಟ್ರೋ ಸ್ಟೇಷನ್ ಹೋಗ್ತಾರೆ. ಇನ್ನು ಟ್ರೈನ್ ಬಂದಿಲ್ಲ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ ಟ್ರೈನ್ ಇನ್ನೂ ಬಂದಿಲ್ಲ, ಕಾಯ್ತಾ ಅವ್ರೆ. ನೋಡಿ ಜಸ್ಟ್ ಇವಾಗ ಬಂದೆ. ಕರೆಕ್ಟ್ ಟೈಮ್ಗೆ ಟ್ರೈನ್ ಬರ್ತಾ ಇದೆ ನೋಡಿ, ಕರೆಕ್ಟ್ ಟೈಮ್ಗೆ. ಇದೇ ಗೋಲ್ ಗುಂಬಜ್ ಟ್ರೈನು. ಟ್ರೈನ್ ಸಿಕ್ಕಾಪಟ್ಟೆ ರೆಸ್ ಆಗುತ್ತೆ, ಜನರಲ್ ಡಬ್ಬಿ ಎಲ್ಲ ನೋಡ್ಬೋದು. ಎಷ್ಟು ರೈಲ್ವೆ ಸ್ಟೇಷನ್. ಈ ಟ್ರೈನಿಗೆ ಜನರಲ್ ಹೋಗೋಕ್ಕಾಗಲ್ಲ, ಏನೇ ಇದ್ರೂ ರಿಸರ್ವೇಷನ್ ಮಾತ್ರ ಹೋಗ್ಬೋದು, ಅಷ್ಟು ಇರುತ್ತೆ ಟ್ರೈನು. S8 ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಫ್ರೆಂಡ್ಸ್ ಟ್ರೈನ್ ಇವಾಗ ಸ್ಟಾಪ್ ಆಗಿದೆ. ನಮ್ಮ ಕೋಚ್ ಬಂದ್ಬಿಟ್ಟು S7. ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ. ಇದು S9 ಇದು. S9 ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಹೋಗ್ಬೋದು. ಈ ಟ್ರೈನಲ್ಲಿ ಜನರಲ್ ಕೋಚಿಗೆ ಕಾಲಿಡಕ್ಕಾಗಲ್ಲ, ಅಷ್ಟೇ. S7 ನೋಡಿದೆ. S7 ಫ್ರೆಂಡ್ಸ್ ಟ್ರೈನ್ ಕರೆಕ್ಟ್ ಟೈಮ್ಗೆ ರೀಚ್ ಆಯಿತು. 6:20 ಗಂಟೆಗೆ ರೀಚ್ ಆಯಿತು. ಇದು ಬೆಳಗಿನ ಜಾವ 4:15 ನಮ್ಮೂರಿಗೆ ಇರುತ್ತೆ, ಒಳಾಳ್ರಿಗೆ. ಜಸ್ಟ್ ಇವಾಗ ಬಂದೆ. ಊಟ ಎಲ್ಲ ಅಲ್ಲೇ ಮಾಡ್ಕೊಂಡೆ, ಯಾಕೆಂದರೆ ನೈಟ್ ಹೊತ್ತು ಊಟ ಸರಿ ಕೊಡಲ್ಲ ಇಲ್ಲಿ. ಬನ್ನಿ ಇವಾಗ ನಮ್ಮ ಸೀಟ್ ನೋಡೋಣ. ರಿಸರ್ವೇಷನ್ ಎಷ್ಟು ರಶ್ ಇದೆ. ಇವಾಗ ಕೋಚ್ ಹತ್ರ ಸೀಟ್ ಹತ್ರ ಸೀಟ್ ಬಂದ್ಬಿಟ್ಟು 24 ಆಯ್ತೋಡ. ಬೈ. I have the side upper seat here. Side. I have the side upper seat here. 24 ಅಪ್ಪರ್ ಸೀಟು. ಫ್ರೆಂಡ್ಸ್ ರಿಸರ್ವೇಷನ್ ಎಲ್ಲ ಆಗಿದೆ, ಫಸ್ಟ್ ಆರಾಮ್ ಫ್ರೀಯಾಗಿ ಹೋಗ್ಬೋದು. 2 ವರ್ಷ ಆದಮೇಲೆ ನಾನು ಈ ಟ್ರೈನಲ್ಲಿ ಜರ್ನಿ ಮಾಡ್ತಿರೋದು. ಯಾಕಪ್ಪ ಅಂದರೆ ಇದು ಕರೆಕ್ಟಾಗಿ 6:35ಕ್ಕೆ ಎಷ್ಟು ಬಿಡುತ್ತೆ. ನಮಗೆ ರೀಚ್ ಆಗಲ್ಲ ಬಟ್ ನಾ ಇವತ್ತು ಆದಷ್ಟು ಬೇಗ ಬಂದೆ, ಯಾಕಂದರೆ ಇದು ಟ್ರೈನ್ ಬೇಗ ಸಿಗಲ್ಲ, ರೀಚ್ ಆಗಲ್ಲ. 6:35 ಕರೆಕ್ಟಾಗಿ ಮೆಜೆಸ್ಟಿಕ್ ಬಿಡುತ್ತೆ. ನಮ್ಮ ಒಳಾಳ್ರು ರೀಚ್ ಆಗ್ಬೇಕಾದ್ರೆ ಕರೆಕ್ಟಾಗಿ 4:20 ರೀಚ್ ಇರುತ್ತೆ ಒಳಾಳ್ರಲ್ಲಿ.
ನಾವು ಈ ಟ್ರೈನಿಗೆ ಒಂದು 2 3 ವರ್ಷ ಆಯಿತು ಈ ಟ್ರೈನಿಗೆ ಬಂದಿದ್ದೇ ಇಲ್ಲ. ಇದೇ 2 3 ವರ್ಷ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಟ್ರೈನಿಗೆ. ಈ ಟ್ರೈನಲ್ಲಿ ಜನರಲ್ ಕಾರಣಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಈ ಟ್ರೈನ್ ರಿಸರ್ವೇಷನ್ ಆದರೆ ಬರ್ಬೋದು, ಯಾಕಂದರೆ ಈ ಟ್ರೈನ್ ಇನ್ನೊಂದು ಟ್ರೈನ್ ಇದೆ ನಮಗೆ 9:30 ಯಶವಂತಪುರ ಸ್ಪೆಷಲ್ ಟ್ರೈನ್ ಇದೆ, ಅದಕ್ಕೆ ಹೋಗ್ಬೋದು. ಯಶವಂತಪುರ ವಿಜಯಪುರ ಅದು ಫ್ರೀ ಇರುತ್ತೆ. ಈ ಟ್ರೈನಲ್ಲಿ ಜನರಲ್ ರಶ್ ಇರುತ್ತೆ, ಬರೋಕ್ಕಾಗಲ್ಲ ಯಾಕಂದರೆ ಅಷ್ಟು ರಶ್ ಇರುತ್ತೆ. ಇದು ದಾವಣಗೆರೆ, ಹುಬ್ಳಿ ಮತ್ತು ಗದಗ ಈ ಥರ ಹೋಗುತ್ತೆ. ಅದು ಯಶವಂತಪುರ ಬಿಜಾಪುರ ಹೀಗೆ ಹೊಸಪೇಟೆ ಬಳ್ಳಾರಿ ಮೇಲೆ ಹೋಗುತ್ತೆ. ಆ ಟ್ರೈನ್ ಆದರೆ ಕರೆಕ್ಟಾಗಿ 9:30 ಬಿಟ್ಟರೆ ನಮ್ಮೂರಿಗೆ ಕರೆಕ್ಟಾಗಿ ಒಂದು 8:00 ಇರುತ್ತೆ. ಇದು 4:20ಗೆ ಇದ್ಬಿಡುತ್ತೆ, ಕರೆಕ್ಟ್ ಟೈಮ್ಗೆ ರೀಚ್ ಆಗುತ್ತೆ, ಎಲ್ಲೂ ಡಿಲೇ ಆಗಲ್ಲ, ಕರೆಕ್ಟ್ ಟೈಮ್ಗೆ ರೀಚ್ ಆಗುತ್ತೆ. ನೋಡಿ ಇವಾಗ ನಿಂತಿದೆ, ಕರೆಕ್ಟಾಗಿ ಇನ್ನೊಂದು 5 ನಿಮಿಷ ಟೈಮ್ ಬಿಡೋಕ್ಕೆ. ಓಕೆ, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಮತ್ತು ನಾಳೆ ಹೋಗಿ ನಾನು ಏನು ಊರಿಗೆ ಅಂತ ನಿಮಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ. ನೈಟು ಇವಾಗೆಲ್ಲ ಜರ್ನಿ ಮಾಡ್ತೀನಿ, ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ನಾನು ಬಂದಿರೋದು. ಎಲ್ಲೂ ನಾನು ಆ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಬರೀ ನಿಮಗೆ ಇವಾಗ ನಾಳೆ ಊರಿಗೆ ಏರಕ್ಕೆ ಹೋದೆ ಅಂತ ನಮಗೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಸುಸ್ತಾಗಿತ್ತು, ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾಳೆ ಊರಿಗೆ ಹೋಗ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ಫ್ರೆಂಡ್ಸ್. ಇದು ಅಪ್ಪರ್ ಸೀಟ್ ನೋಡ್ಬೋದು. ಜಸ್ಟ್ ಇವಾಗ ಟ್ರೈನ್ ಬಿಡ್ತು ನೋಡಿ, ಕರೆಕ್ಟಾಗಿ ಟೈಮ್ ಇದು ಬಿಡ್ತು ಇವಾಗ 6:35ಕ್ಕೆ ನೋಡ್ಬೋದು. ಅಪ್ಪರ್ ಸೀಟ್ ಬುಕ್ ಮಾಡಿದ್ದೆ. ಈ ಟ್ರೈನಲ್ಲಿ ಆಮೇಲೆ ರಿಸರ್ವೇಷನ್ ಇದು ಜನರಲ್ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಸ್ಟಾರ್ಟಿಂಗ್ ಏನೋ ಬಂದಾಗ ಇದಕ್ಕೆ ಬರ್ತಾಯಿದ್ವಿ. ಈ ಟ್ರೈನು ನಾವು 10 ಅವರು 11 ಅವರು ಜನರಲ್ ಡಬ್ಬಿಯಲ್ಲಿ ನಾವು ನಿಂತ್ಕೊಂಡೇ ಬಂದಿದ್ದೀವಿ. ಇವಾಗ ರೀಸೆಂಟಾಗಿ ರೈಲ್ವೆ ಸ್ಟೇಷನ್ ಓಡಾಡ್ತಿರೋದು. ಟ್ರೈನು ಸ್ವಲ್ಪ ಎಲ್ಲೋ ಇದಿದೆ, ಇಲ್ಲೇ ರಶ್ ಇದೆ. ಯಾಕಂದರೆ ತುಮಕೂರಲ್ಲೂ ಇರ್ತಾರೆ, ಇಲ್ಲಿ ಹತ್ತಿರ್ತಾರೆ ಈ ಡಬ್ಬಿಯಲ್ಲಿ, ಅದಕ್ಕೋಸ್ಕರ ರಶ್ ಇರುತ್ತೆ ಸ್ವಲ್ಪ. ಎಲ್ಲ ಮೆಜೆಸ್ಟಿಕಲ್ಲೇ ಮುಗಿಸ್ಕೊಂಡು ಬಂದೆ, ಯಾಕಂದರೆ ಇದು ನೈಟಲ್ಲಿ ಕರೆಕ್ಟಾಗಿ ಊಟ ಎಲ್ಲ ಸಿಗೋಲ್ಲ. ಬಟ್ ನೈಟ್ ಟೈಮಲ್ಲಿ ಯಾವ ಥರ ಊಟ ಸಿಗುತ್ತೆ ಅಂತ ಅದಕ್ಕೆ ಗೊತ್ತು, ನಾವು ತಿಂದಿದ್ದೀವಲ್ಲ, ಸರಿ ಇರಲ್ಲ ಊಟ. ಓಕೆ ಫ್ರೆಂಡ್ಸ್, ಬಾಯ್.